ನಮ್ಮ ಹೆಸರು ಕೃಷ್ಣಪ್ಪ ಅಂದ್ಬಿಟ್ಟು ಅರೇಕಲ್ದೊಡ್ಡಿಯವರು, ಕೊಪ್ಪ ಹೋಬಳಿ ಬದ್ದೂರು ತಾಲೂಕಿನವರು. ನಾವು ಈ ಪೆನ್ಷನ್ ವರ್ಕ್ ಮಾಡೋಕ್ಕೆ ಶುರು ಮಾಡಿ ಒಂದು 7-8 ವರ್ಷದಿಂದ ಮಾಡ್ತಾ ಇದ್ದೀವಿ. ನಾವು ಚೈನ್ ಲಿಂಕ್ ಮೆಸ್ಸು ಅಂದರೆ ತಂತಿ ಮತ್ತು ಮೆಸ್ಸು ಇವೆಲ್ಲ ಹಾಕ್ಕೊಡ್ತೀವಿ ನಾವು. ನೋಡಿ, ಇದು 8 ಅಡಿ ಕಂಬ ಹಾಕಿದ್ವಿ, 8 ಅಡಿ ಕಂಬ ನಿಲ್ಸಿದ್ವಿ. ನಿಲ್ಸಿದ್ದಕ್ಕೆ ಇದಕ್ಕೇನಾಗಿದೆ ಅಂದರೆ 9 ಲೈನ್ ತಂತಿ ಹಾಕಿದ್ವಿ. 9 ಲೈನ್ ಅಂತ ಅಂದರೆ ನೋಡಿ, ಇದು ನಾವು 7 ಲೈನು 8 ಲೈನ್ ತಂತಿ ಹಾಕ್ತಿದ್ದು, ಅವರು ಎಕ್ಸ್ಟ್ರಾ 2 ಲೈನ್ ತಂತಿ ಹಾಕ್ಸ್ಕೊಂಡವ್ರೆ. ಯಾರು ಕಸ್ಟಮರು. ಕೋಳಿ ಫಾರಮ್ ಮಾಡಿದ್ದೀವಿ, ಒಳಗಡೆ ಏನು ಬರಬಾರ್ದು ಅಂತೇಳಿ ನೀಟಾಗಿ ಕೆಲಸ ಮಾಡಿಸ್ಕೊಂಡವ್ರೆ. ಆದರೆ ಅದಕ್ಕೆ 2 ಲೈನು ತಂತಿ ಅವ್ರು ಎಕ್ಸ್ಟ್ರಾ ಕೊಟ್ಟು ಹಾಕ್ಸ್ಕೊಂಡವ್ರೆ ನಮಗೆ. ಆ ದೇಶದಿಂದ ನಾವು ನೋಡಿ, ಯಾವುದೇ ಆಗಿರಲಿ ಬಂದೋಬಸ್ತಿಗೆ ಕೆಲಸ ಇದೆ. ಯಾವ ಪ್ರಾಣಿನೂ ಬರೋಕ್ಕಾಗೋದಿಲ್ಲ. ಒಂದು ಆಡಿ ಆಗ್ಬೋದು, ಕುರಿ ಆಗ್ಬೋದು, ಒಂದು ನಾಯಿ ಕೂಡ ಒಳಗಡೆ ಬರೋಕ್ಕಾಗೋದಿಲ್ಲ. ಇವರು ಮೆಸ್ ಹಾಕೊಳ್ಳೋ ಬದಲು ಇದು ಮಾಡ್ಕೊಂಡಿದ್ದಾರೆ. ಆದ್ದರಿಂದ ಇದು ತುಂಬ ಚೆನ್ನಾಗಿ ಬಂದಿದೆ ಕೆಲಸ. ನೋಡಿ, ಇದು 8 ಕಲ್ಲಿಗೆ 2 ಸಪೋರ್ಟ್ ಕೊಡ್ತೀವಿ ನಾವು. 8 ಗಂಟೆಗೆ 2 ಕಲ್ಲು ಸಪೋರ್ಟ್ ಕೊಟ್ಟರೆ ನೀಟಾಗಿ ಕೆಲಸ ಆಗುತ್ತೆ. ನಮ್ಮ ಕೆಲಸ ನೋಡಿ ನೀವು ಕೆಲಸ ಕೊಡಿ. ಸರ್, ಇವಾಗ ಇದು ತಂತಿ ಬೇಲಿ ವರ್ಕ್ ಮಾಡ್ಕೊಟ್ಟಿದ್ದೀರಾ, ಇದು ಬಿಟ್ಟರೆ ಇನ್ನು ಯಾವ ಥರ ವರ್ಕ್ ಮಾಡ್ಕೊಡ್ತೀರಾ ಸರ್? ಮೆಸ್ ಹಾಕ್ತೀವಿ. ಅಂದರೆ ಚೈನ್ ಲಿಂಕ್ ಮೆಸ್ಸು 3 ಇಂಚು 2 ಇಂಚು ಗ್ಯಾಪ್ ಇರುವಂಥದ್ದು ಹಾಕ್ಕೊಡ್ತೀವಿ. ಅಂದರೆ ನಾವೆಲ್ಲ ಟಾಟಾನೇ ಹಾಕ್ಕೊಡೋದು. ನಾವೆಲ್ಲ ಟಾಟಾನೇ ಜಾಸ್ತಿ ಯೂಸ್ ಮಾಡ್ತಾ ಇರೋದು ಇಲ್ಲಿವರೆಗೂ. ಬೇರೆ ಲೋಕಲ್ಲೂ ಇರ್ತದೆ, ಲೋಕಲ್ ಇದ್ದರೆ ಸ್ವಲ್ಪ ಕಾಸ್ಟ್ ಕಮ್ಮಿ ಆಗ್ತದೆ. ಇದು ಟಾಟಾ ಆದರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಆದ್ದರಿಂದ ನಾವು ಮೆಸ್ಸು ಹಾಕ್ತೀವಿ, ಚೈನ್ ಲಿಂಕ್ ಮೆಸ್ ಹಾಕ್ತೀವಿ, ಮತ್ತು ತಂತಿ ಹಾಕ್ಕೊಡ್ತೀವಿ. ಇಲ್ಲ 6 ಅಡಿ ಕಲ್ಲು ಬೇಕಾದ್ರೆ 6 ಅಡಿ, 7 ಅಡಿ ಬೇಕಂದ್ರೆ 7 ಅಡಿ, 8 ಅಡಿ ಬೇಕಾದ್ರೆ 8 ಅಡಿ, 9 ಅಡಿ ಬೇಕಾದ್ರೆ 9 ಅಡಿ. ಅವ್ರು ಯಾವ ರೀತಿ ಕೇಳ್ತಾರೆ ಆ ರೀತಿ ನಾವು ಮಾಡಿಕೊಡ್ತೀವಿ. ಸರ್, ಇವಾಗ ಟಾಟಾ ಅಂತ ಹೇಳಿದ್ರಲ್ಲ ಸರ್, ಟಾಟಾದಲ್ಲಿ ಈ ಬೇರೆ ಬೇರೆ ಥರನೂ ವೆರೈಟಿ ಇದೆಯಾ ಸರ್? ಹೇಗೆ? ಟಾಟಾ ಅಂದರೆ ಟಾಟಾನೇ ಅದು. ಟಾಟಾ ಅಂತ ಅಂದರೆ 12 ಗೇಜ್ ಇರ್ತದೆ, 10 ಗೇಜ್ ಇರ್ತದೆ, ಮತ್ತು 8 ಗೇಜ್ ಇರ್ತದೆ. ಆದರೆ ಎಲ್ಲದನ್ನು 12 ಗೇಜ್ ಆಗ್ತಾ ಇರೋದು ಈಗ ಸದ್ಯಕ್ಕೆ ಹೇಳಬೇಕು ಅಂದರೆ. 12 ಗೇಜ್ ಬಿಗಿ ಇರ್ತದೆ ಅಂತೇಳಿ 12 ಗೇಜ್ ಹಾಕ್ಕೊಡ್ತಾ ಇದ್ದೀವಿ. ಆಮೇಲೆ ಮೆಸ್ಸು ಅಷ್ಟೇ, ಮೆಸ್ಸು 12 ಗೇಜ್. ಮೆಸ್ಸು 12 ಇರ್ತದೆ, 8 ಗೇಜ್ ಇರ್ತದೆ, 10 ಗೇಜ್ ಇರ್ತದೆ, ಇವೆಲ್ಲ ಇರ್ತವೆ. ವಾರಂಟಿ ಇರ್ತದೆ ಅದ್ರ ಮೇಲೆ. ಟಾಟಾದವ್ರು ಏನು ಅಂತಂದರೆ ಒಂದು 15 ವರ್ಷ ವಾರಂಟಿ ಕೊಟ್ಟಿರ್ತಾರೆ. ಏನೇ ಹೆಚ್ಚು ಕಮ್ಮಿ ಆದ್ರೂ ಒಂದು ರಿಪ್ಲೇಸ್ ಮಾಡಿಕೊಡ್ಬೋದು. ಕಂಬ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾವು ಒಂದು 8-10 ವರ್ಷ 10 ವರ್ಷದ ಒಳಗೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಬಾಗೋದೇ ಆಗಲಿ, ಆ ಕಡೆ ಈ ಕಡೆದು ಇದಾಗೋದೇ ಆಗಲಿ ಬಂದು ನಾವು ರಿಪ್ಲೇಸ್ ಮಾಡ್ಕೊಡೋಕ್ಕೆ ನಾವು ರೆಡಿ ಇರ್ತೀವಿ. ಇದು ನಾವು 6 ಅಡಿಗೆ ಒಂದು ಕಲ್ಲು ಯಾಕೆ ಹಾಕ್ತೀವಿ ಅಂತಂದರೆ, ಮೆಸ್ ಹಾಕಿದ್ರು 6 ಅಡಿನೇ ಇರಬೇಕು. ಮತ್ತು ತಂತಿ ಹಾಕಿದ್ರು 6 ಅಡಿ ಇದ್ದರೆ ಮಾತ್ರ ಇಲ್ಲಿ ಬಿಗಿ ಇರೋದು. ಅದು ಬಿಟ್ಟು ನೀವು ದೂರಕ್ಕೆ ಹಾಕಿದ್ರೆ ಈ ಥರ ಬಿಗಿ ಬರೋದಿಲ್ಲ. ಈ ಬಿಗಿನೇ ಬರೋದಿಲ್ಲ, ಲೂಜ್ ಬರುತ್ತೆ. ಆಮೇಲೆ ಎತ್ಬಿಟ್ಟು ಒಳಗಡೆ ಬರ್ಬೋದು, ಇವೆಲ್ಲ ಬರುತ್ತೆ. ಆದ್ದರಿಂದ ನಾವು 6 ಅಡಿಗೆ ಒಂದು ಕಲ್ಲನ್ನೇ ಹಾಕೋದು. ಆಮೇಲೆ 6 ಅಡಿಗೆ ಒಂದು ಕಲ್ಲು ಹಾಕಿದ್ರೆ ನೋಡಿ, ಈ ಸಪೋರ್ಟ್ ಏನು ಅಂತಂದರೆ 8 ಕಲ್ಲಿಗೆ 2 ಸಪೋರ್ಟ್ ಕೊಡಲೇಬೇಕು. 8 ಕಲ್ಲಿಗೆ 2 ಯಾವುದಕ್ಕೆ ಸಪೋರ್ಟ್ ಕೊಡ್ತೀವಿ ಅಂದರೆ, ಮೂಲೆಯಿಂದ ಮೂಲೆಗೆ ಬೀರಿ ಕೊಟ್ಟು ಹೇಳಿದಾಗ ಅವು ಬಿಗಿರಬೇಕು. ಉದ್ದಕ್ಕೂ ಬಿಗಿರ್ತವೆ. ಬಿಗಿರೋ ದೇಶದಿಂದ ನಾವೇನು ಮಾಡ್ತೀವಿ, ಮೂಲೆಗೆಲ್ಲ ಡಬಲ್ ಕಲ್ಲು ಹಾಕ್ತೀವಿ. ಇವೆಲ್ಲ ಈ ಸ್ಟಾರ್ಟಿಂಗಿಂದುವೆ ಮೂಲೆಗೆ ಡಬಲ್ ಕಲ್ಲು 8 ಕಲ್ಲಿಗೆ 2 ಈ ಥರ ಸಪೋರ್ಟ್ ಕೊಡಲೇಬೇಕು. ಕೊಟ್ಟಾಗಲೇ ಅದು ಬಿಗಿ ಇರೋದು. ಆ ದೇಶದಿಂದ ನಾವು ಏನು ಮಾಡ್ತೀವಿ ಅಂತಾರೆ, 6 ಅಡಿಗೆ ಒಂದು ಕಲ್ಲು ಹಾಕ್ತೀವಿ, 8 ಕಲ್ಲಿಗೆ 2 ಸಪೋರ್ಟ್ ಕೊಡ್ತೀವಿ, ಮೂಲೆಗೆಲ್ಲ 2 ಕಲ್ಲು, ಮೂಲೆಗೆಲ್ಲ ಡಬಲ್ ಕಲ್ಲು ಹಾಕ್ತೀವಿ, ಗೇಟ್ಗೂ 2 ಡಬಲ್ ಕಲ್ಲು ಹಾಕಿ ನಾವು ಕೆಲಸ ಫಿನಿಷ್ ಮಾಡಿಕೊಡ್ತೀವಿ. ಮೆಸ್ ಆಗ್ಬೋದು, ತಂತಿ ಆಗ್ಬೋದು, ಮತ್ತು ನೀವು ಎನಿವನ್ ಯಾವ ಕೆಲಸ ಮಾಡಿಸಿದ್ರು ಅಷ್ಟೇ 6 ಅಡಿಗೆ ಒಂದು ಕಲ್ಲು ಹಾಕ್ಸಿದ್ರೆ ಅದು ಸೂಕ್ತವಾಗಿರ್ತದೆ, ಬಂದೋಬಸ್ತ್ ಇರ್ತದೆ, ಒಂದಷ್ಟು ಬಾಳಿಕೆನೂ ಬರುತ್ತೆ. ಅದು ಬಿಟ್ಬಿಟ್ಟು ದೂರಕ್ಕೆ ಹಾಕಿದ್ರೆ ಎತ್ತೋದು ನೋಡಿ, ಈ ಥರ ಎತ್ಬಿಟ್ರೆ ಬಂದುಬಿಡ್ತದೆ. ಇದು ನೋಡಿ, ಎತ್ತಕ್ಕೆ ಹೋಗೋದಿಲ್ಲ, ಹೋಗಲ್ಲ, ಇದು ನುಗ್ಗಕ್ಕೆ ಹೋಗೋದೆ. ಆ ಮಟ್ಟದಲ್ಲಿ ಇದೆ ನೋಡಿ ಕೆಲಸ. 6-4 ಸೈಜು ಕಲ್ಲು ಇರೋದು. ನಾವು ಯಾವುದೇ ಕಲ್ಲು ತಂದು 6-4 ಸೈಜು, 5-4, 6-4 ಇದ್ದೇ ಇರ್ತದೆ. ಇದು 8 ಅಡಿ ಕಲ್ಲು. 8 ಅಡಿ ಕಲ್ಲಿಂದ ನಾವು ಹಸಿ ಕಲ್ಲು ಹಾಕಿಸ್ಕೊಳ್ಳಿ ಅಂತ ಯಾಕೆ ಹೇಳ್ತೀವಿ ಅಂತಂದರೆ, ಸುಟ್ಟು ಕಲ್ಲು ಹಾಕಿದ್ರೆ ಅದು ಎಲ್ಲ ಯಾವಾಗ ಇದಾಗುತ್ತೆ ಅಂತ ಹೇಳೋಕ್ಕಲ್ಲ. ಬಿಸಿಲು ಕಾದಾಗ ಇದ್ದಿದ್ದು ಕಟ್ಟಾದರೂ ಆಗ್ಬೋದು, ಯಾರೋ ಸುಮ್ಮನೆ ಹಿಂಗೆ ಅಂದ್ಬಿಟ್ರೆ ಹೊಡೆದು ಹೋಗ್ಬೋದು, ಆ ಥರ ಇರುತ್ತೆ. ಯಾಕೆ ಸುಟ್ಟು ಕಲ್ಲು ಹಾಕ್ಸ್ಕೊಳ್ಬೇಡಿ ಅಂತ ಯಾಕೆ ಕೇಳ್ತೀವಿ ಅಂತಂದರೆ, ನಾವೇ ಮಾಡ್ಬೋದು, ಇನ್ನೊಬ್ಬರೇ ಮಾಡ್ಬೋದು, ಯಾರು ಮಾಡಿ ದಯವಿಟ್ಟು ಯಾರಾದರೂ ಮಾಡಿಸ್ಕೊಳ್ಳಿ. ಹಸಿ ಕಲ್ಲು ಹಾಕೋದು ಸೂಕ್ತ. ನಮ್ಮ ಹಸಿ ಕಲ್ಲು ಹಾಕಿದ್ರೆ ಬಂದೋಬಸ್ತ್ ಇರ್ತದೆ, ಒಂದಷ್ಟು ದಿವಸ ಗ್ಯಾರಂಟಿ ಇರ್ತದೆ. ಯಾವುದೇ ಕಾರಣಕ್ಕೂ ನೋಡಿ, ಈ ಕಲ್ಲ ಮುರಿದಾಕ್ಬಿಡ್ಲಿ, ಯಾರಾದರೂ ಬಂದು ಸುತ್ತಿಗೆ ತಗೊಡಿದ್ರೆ ಮುರಿತದೆ. ಸುತ್ತಿಗೆ ಮುರಿಲ್ಲ ಅಂದರೆ ಹೆಂಗೆ ಮುರಿತದೆ? ಇಲ್ಲ ಟ್ಯಾಕ್ಟರ್ ಗುದಿಬೇಕು, ಇಲ್ಲ ಯಾರೋ ಬೇಕು ಅಂತ ಹೊಡೆದಾಕ್ಬೇಕು, ಈ ಥರ ಎಲ್ಲ ಇರ್ತದೆ. 6 ಅಡಿ ಅಂತ ಅಂದರೆ 6 ಅಡಿ ಕಲ್ಲು ನೆಟ್ಟಿದ್ರೆ ಮೇಲ್ಕೆ 2 ಅಡಿ 1.5 ಅಡಿನಾರು ಉಣ್ಲೇಬೇಕು. ಒಂದು 4 ಅಡಿ ಉಳ್ಕೊಳುತ್ತೆ. ಇಲ್ಲ 7 ಅಡಿ ನೆಟ್ಟರೆ 5 ಅಡಿ ಮ್ಯಾಕೆ ಉಳ್ಕೊತ್ತದೆ. 5 ಅಡಿಗೆ 6 ಲೈನ್ ತಂತಿ ಎಳಿತೀವಿ. ಇಲ್ಲ ಮೆಸ್ ಬೇಕು ಅಂದರೆ 5 ಅಡಿ ಮೆಸ್ ಎಳಿತೀವಿ. ಈ ಥರ ಇದೆ ಮೇಡಮ್ರೆ. ಆದ್ದರಿಂದ ಇದೇನು ಮಾಡ್ತೀವಿ ಅಂತಂದರೆ, 7 ಅಡಿ 8 ಅಡಿ 9 ಅಡಿ ಅಂತ ಅಂದರೆ ಅವ್ರ ಕಸ್ಟಮರ್ ಎಷ್ಟು ಅಡಿ ಹೈಟು ಎಷ್ಟು ಬೇಕು ಅಂತ ಕೇಳ್ದಂಗೆ ಆ ಥರ ಮಾಡ್ಕೊಡ್ತೀವಿ ನಾವು.